ಪ್ರಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ವೈರಲ್ ವಿಡಿಯೋ. ಬೃಹತ್ ಗಾಳಿಪಟದೊಂದಿಗೆ ಆಕಾಶಕ್ಕೆ ಹಾರಿದ 3 ವರ್ಷದ ಮಗು. ಏನು ಇದರ ಬಗ್ಗೆ ತಿಳಿಯೋಣ ಬನ್ನಿ. ಆಘಾತಕಾರಿ ಘಟನೆ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು, ಗಾಳಿಪಟ ಉತ್ಸವದಲ್ಲಿ ನೆರೆದಿದ್ದ ಜನರೆಲ್ಲರೂ ಬಹಳ ಸಂತೋಷದಿಂದ ಗಾಳಿಪಟವನ್ನು ಹಾರಿಸುತ್ತಿದ್ದ ವೇಳೆ 3 ವರ್ಷದ ವಯಸ್ಸಿನ ಹೆಣ್ಣು ಮಗುವೊಂದು ದ್ವೈತ ಗಾಳಿಪಟದೊಂದಿಗೆ ಗಾಳಿಯಲ್ಲಿ ಹಾರಿ ಹೋಗಿದೆ. ಅದೃಷ್ಟವಶಾತ್ ಮಗುವನ್ನು ರಕ್ಷಿಸಲಾಗಿದ್ದು, ಈ ದೃಶ್ಯಾವಳಿಯಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿನಿತ್ಯ ಹಲವಾರು ವಿಡಿಯೋಗಳು ಹರಿದಾಡುತ್ತಿರುತ್ತವೆ. ಅದರಲ್ಲಿ ಕೆಲವು ವಿಡಿಯೋಗಳು ಮನಸ್ಸಿಗೆ ನೆಮ್ಮದಿಯನ್ನು ನೀಡಿದರೆ, ಕೆಲವು ದೃಶ್ಯಗಳು ನಮ್ಮನ್ನು ಹೊಟ್ಟೆ ಉಣ್ಣಾಗಿಸುವಂತೆ ನಗಿಸುತ್ತವೆ. ಅದರಲ್ಲೂ ಇನ್ನು ಕೆಲವು ದೃಶ್ಯಗಳು ಹೀಗೆ ನಡೆಯಲು ಸಾಧ್ಯವೇ ಎಂದು ನಮ್ಮಲ್ಲಿ ಅಚ್ಚರಿಯನ್ನ ಮೂಡಿಸುತ್ತವೆ, ಜೊತೆಗೆ ಭಯವನ್ನ ಹುಟ್ಟಿಸುತ್ತದೆ. ಸದ್ಯ ಅಂತಹದೇ ಆಘಾತಕಾರಿ ಘಟನೆಯೊಂದು ಸಂಬಂಧಿಸಿದ ವಿಡಿಯೋ ಒಂದು ಇದೀಗ ಹರಿದಾಡುತ್ತಿದ್ದು, ಬೃಹತ್ ಗಾಳಿಯೊಂದಿಗೆ 3 ವರ್ಷದ ಮಗು ಗಾಳಿಯಲ್ಲಿ ಹಾರಿ ಹೋಗಿದೆ. ಈ ದೃಶ್ಯ ನೆಟ್ಟಿಗರನ್ನ ಬೆಚ್ಚಿ ಬೀಳಿಸಿದೆ. ಈ ಘಟನೆಯಲ್ಲಿ 2020 ತೈವಾನ್ನಲ್ಲಿ ನಡೆದಿದ್ದು, ಇಲ್ಲಿನ ಇಂಚು ನಗರದಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ಬೃಹತ್ ಗಾಳಿಪಟವನ್ನು ಹಾರಿಸುವ ವೇಳೆ ಈ ಗಾಳಿಪಟ ಹಿಡಿದು ನಿಂತಿದ್ದ 3 ವರ್ಷದ ವಯಸ್ಸಿನ ಪುಟ್ಟ ಬಾಲಕಿಯೊಬ್ಬಳು ಅದರೊಂದಿಗೆ ಎತ್ತರಕ್ಕೆ ಹಾರಿ ಹೋಗಿದ್ದಾಳೆ. ನಂತರ ಕೆಲವು ಸೆಕೆಂಡ್ಗಳಲ್ಲಿ ಮಗು ಸೇಫ್ ಆಗಿ ಕೆಳಗೆ ಬಿದ್ದಿದೆ. ಈ ಕುರಿತು ವಿಡಿಯೋ ಮತ್ತೊಮ್ಮೆ ವೈರಲ್ ಆಗುತ್ತಿದೆ. ಈ ವೈರಲ್ ವಿಡಿಯೋದಲ್ಲಿ ಗಾಳಿಪಟ ಉತ್ಸವದಲ್ಲಿ ನೆರೆದಿದ್ದ ಜನರೆಲ್ಲರೂ ಬೃಹತ್ ಗಾಳಿಪಟವನ್ನು ಹಾರಿಸಲು ತಯಾರಿ ನಡೆಸುತ್ತಿರುವ ದೃಶ್ಯವನ್ನು ನೋಡಬಹುದು. ಹೀಗೆ ಗಾಳಿಪಟವನ್ನು ಹಾರಿಸುವಾಗ ಆ ಗಾಳಿಪಟವನ್ನು ಹಿಡಿದು ನಿಂತಿದ್ದ 3 ವರ್ಷದ ಮಗುವೊಂದು ಕೂಡ ಗಾಳಿಪಟ ಸಮೇತ ಮೇಲಕ್ಕೆ ಹಾರಿ ಹೋಗಿದೆ. ಮಗು ಆಕಾಶದಲ್ಲಿ ಹಾರುವುದನ್ನು ಕಂಡು ಅಲ್ಲಿ ನೆರೆದಿದ್ದವರೆಲ್ಲ ಜನರು ಬೆಚ್ಚಿ ಬಿದ್ದಿದ್ದಾರೆ. ನಂತರ ಗಾಳಿಪಟ ಕೆಳಕ್ಕೆ ಬಂದಂತೆ ಮಗುವನ್ನ ರಕ್ಷಿಸಲಾಗಿದೆ. 5 ದಿನಗಳ ಹಿಂದೆ ಹಂಚಿಕೊಳ್ಳಲಾದ ಈ ವಿಡಿಯೋ 22.9 ಮಿಲಿಯನ್ ವೀಕ್ಷಣೆ ಹಾಗೂ 1.2 ಮಿಲಿಯನ್ ಲೈಕ್ಗಳನ್ನು ಪಡೆದುಕೊಂಡಿದ್ದು, ಆಘಾತಕಾರಿ ದೃಶ್ಯವೊಂದು ನೆಟ್ಟಿಗರನ್ನ ಬೆಚ್ಚಿ ಬೀಳಿಸಿದೆ. ಮಗುವನ್ನ ಕೂಡ ಯಾವುದೇ ರೀತಿ ಕೂಡ ನೀರ್ ಹತ್ರ ಆಗಿರ್ಬೋದು ಅಥವಾ ಒಂದು ಗಾಳಿಪಟ ಆಗಿರ್ಬೋದು, ಅದೇ ಇನ್ಯಾವುದರೇ ಒಂದು ಸ್ಥಳದಲ್ಲಾದ್ರೂ ಕೂಡ ಮಗು ಬಗ್ಗೆ ಎಚ್ಚರನ ವಹಿಸಿ. ಇಲ್ಲದೆ ಹೋದರೆ ಇಂಥ ಒಂದು ದುರಂತಕ್ಕೆ ಕೂಡ ಕಾರಣ ಆಗ್ಬೋದು. ಆ ಮಗು ಸ್ವಲ್ಪ ಯಾಮಾರಿದ್ರು ಕೂಡ ಪ್ರಾಣ ಅಪಾಯವೇ ಕೂಡ ಸಂಭವಿಸಬಹುದಾಗಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು.